ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಹೈಕಮಾಂಡ್ ಇದೀಗ ರಾಜ್ಯದಲ್ಲಿ ನಡೀತಾ ಇದ್ದಂಥ ಆ ಒಂದು ಗೊಂದಲಮಯ ವಾತಾವರಣಕ್ಕೆ, ಅದರಲ್ಲೂ ಎಸ್ಪೆಷಲಿ ಬಿಹಾರ್ ಚುನಾವಣೆ ಆದ ನಂತರ, ಬಿಹಾರ್ ಚುನಾವಣೆಯ ರಿಸಲ್ಟ್ ಫಲಿತಾಂಶ ಬಂದ ನಂತರ ಇದೀಗ ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ, ಎಲ್ಲ ವದಂತಿಗಳಿಗೂ ಗೊಂದಲಗಳಿಗೂ ಕೂಡ ಇದೀಗ ಬ್ರೇಕ್ ಹಾಕಿದೆ ಎನ್ನುವಂಥ ಮಾತುಗಳು, ವರದಿಗಳು ಇದೀಗ ಕೇಳಿಬರ್ತಾ ಇದೆ. ಇದರ ನಡುವೆ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆಗಳು ಬಹುತೇಕ ಇದೆ. ನಾಯಕತ್ವ ಬದಲಾವಣೆಗೆ ಬ್ರೇಕ್ ಹಾಕಿ ಸಂಪುಟ ಪುನರ್ರಚನೆ ಮಾಡುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಎನ್ನುವಂಥ ಮಾತುಗಳು, ವಾದಗಳು ಕೂಡ ಇದೀಗ ಕೇಳಿಬರ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಿಂದ ಕಾಂಗ್ರೆಸ್ನ ಕೆಲ ಶಾಸಕರುಗಳು, ಅದರಲ್ಲೂ ಪ್ರಮುಖವಾದಂಥ ಕೆಲ ಶಾಸಕರುಗಳು ಇದೀಗ ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ ಎನ್ನುವ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ನ ಶಾಸಕರಾದಂಥ ಟಿ.ಡಿ. ರಾಜೇಗೌಡರು, ನೋಡಿ ಯಾಕೆ ಅವರನ್ನು ಹಿರಿಯ ಕಾಂಗ್ರೆಸ್ನ ಶಾಸಕರು ಅಂತೇಳಿ ಕರಿಬೇಕು ಅಂದರೆ ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5ಕ್ಕೂ 5 ವಿಧಾನಸಭಾ ಕ್ಷೇತ್ರಗಳು, ಅಲ್ಲಿರ್ತಕ್ಕಂಥ 5ಕ್ಕೆ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ತೆಕ್ಕೆಗೆ ತರುವಲ್ಲಿ ಇದೇ ಟಿ.ಡಿ. ರಾಜೇಗೌಡರು ಹಗಲು ರಾತ್ರಿ ಶ್ರಮಿಸಿದ್ದಾರೆ ಎನ್ನುವಂಥ ಮಾತುಗಳನ್ನು ನಾವು ಹೇಳೋದಲ್ಲ, ನಾವು ಹೇಳಿದ್ರೆ ಹೊಗಳಿಕೆ ಆಗುತ್ತೆ. ಈ ಮಾತನ್ನು ಸ್ವತಃ ಅಲ್ಲಿನ BJP ನಾಯಕರುಗಳು ಕೂಡ, BJP ಕಾರ್ಯಕರ್ತರುಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ. ಟಿ.ಡಿ. ರಾಜೇಗೌಡರು ಆ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಕೇವಲ ಅವರ ಕ್ಷೇತ್ರವಲ್ಲ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬೇರು ಮಟ್ಟದಿಂದ ಕಟ್ಟಿ ಬೆಳೆಸಿದಂಥ ಒಬ್ಬ ನಾಯಕ, ಪ್ರಭಾವಿ ನಾಯಕ ಅಂತ ಹೇಳ್ಬೋದು. ಬಹುಶಃ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ KJ ಜಾರ್ಜ್ ಅವರು ಅಂತಹದೊಂದು ಸುಳಿವನ್ನು ಕೊಟ್ಟಿದ್ದಾರೆ. ಜಿಲ್ಲೆಗೆ ಒಬ್ಬ ಸಚಿವರನ್ನಾಗಿ ನೇಮಕ ಮಾಡಲಾಗುತ್ತೆ, ಅವರನ್ನ ಸಚಿವ ಸ್ಥಾನ ನೀಡಲಾಗುತ್ತೆ ಎನ್ನುವಂಥ ಮಾತನ್ನು ಇದೀಗ ಉಸ್ತುವಾರಿ ಸಚಿವರು, ಚಿಕ್ಕಮಗಳೂರು ಜಿಲ್ಲೆಗೆ ಉಸ್ತುವಾರಿ ಆಗಿರುವಂತಹ KJ ಜಾರ್ಜ್ ಅವರು ಇಂತಹದೊಂದು ಅಂಶವನ್ನು, ಅಂದರೆ ಇಂತಹದೊಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿಗೆ ಸಚಿವ ಸಂಪುಟ ಪುನರ್ರಚನೆ ಈಗಲೂ ಕೂಡ ಜೀವಂತವಾಗಿದೆ ಎನ್ನುವಂಥದ್ದು ಇವರ ಮಾತಿನಿಂದಲೇ ಇದೀಗ ಬಹಿರಂಗ ಆಗಿರುವಂಥದ್ದು. ನೋಡಿ, ಟಿ.ಡಿ. ರಾಜೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಆ ಒಂದು ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂಥವ್ರಿಗೆ ಬಹುಶಃ ಸಚಿವ ಸ್ಥಾನ ಕೊಡಬೇಕಾಗಿರುವಂಥದ್ದು, ಇಂಥವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಡಬೇಕಾಗಿರುವಂಥದ್ದು. ಯಾಕಂದರೆ KJ ಜಾರ್ಜ್ ಅಂತ ನಾಯಕರುಗಳಿಗೆ, ಅವ್ರದ್ದು ತಪ್ಪಲ್ಲ, KJ ಜಾರ್ಜ್ ಅಂತ ನಾಯಕರುಗಳಿಗೆ ಆ ಒಂದು ಮಲೆನಾಡಿನ ಪ್ರದೇಶದ ಯಾವುದೇ ಒಂದು ನಾಡಿ ಮಿಡಿತ ಆಗಲಿ, ಅಲ್ಲಿನ ಆ ಮಣ್ಣಿನ ಸೊಗಡಾಗಲಿ, ಅಥವಾ ಆ ಜನರ ನಾಡಿ ಮಿಡಿತ, ಆ ಜನರ ಕಷ್ಟ ಸುಖಗಳು ಬಹುಶಃ ಗೊತ್ತಿರಲಿಕ್ಕಿಲ್ಲ. ಆದರೆ ಟಿ.ಡಿ. ರಾಜೇಗೌಡರಂತಹ ರಾಜಕಾರಣಿಗಳಿಗೆ, ಅಥವಾ ಈ ಹಿಂದಿನಿಂದಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ, ಬೇರು ಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಹೆಮ್ಮರವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದಂಥ ನಾಯಕರುಗಳ ಕೈಗೆ ಈ ರೀತಿ ಉಸ್ತುವಾರಿ ಸಚಿವ ಸ್ಥಾನಗಳು ಸಿಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಆ ಒಂದು ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿಯೊಂದು ಸಮಸ್ಯೆಗಳಿಗೂ ಅಥವಾ ಆ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೀಗ ಸಿದ್ದರಾಮಯ್ಯನವರ ಅಂಗಳ ತಲುಪಿರುವಂಥದ್ದು. ಒಂದು ಕಡೆ ನೋಡಿ, ಇಲ್ಲಿ ನಾಯಕತ್ವ ಬದಲಾವಣೆಗಾಗಿ DK ಶಿವಕುಮಾರ್ ಬಣ, ಜೊತೆಯಲ್ಲಿ CM ಸಿದ್ದರಾಮಯ್ಯನವರ ಬಣದಲ್ಲಿ ಸಾಕಷ್ಟು ವಾದ ವಿವಾದಗಳು, ಸ್ಟೇಟ್ಮೆಂಟ್ಗಳು, ಎಲ್ಲವನ್ನೂ ಕೂಡ ಪ್ರಹಸನವನ್ನು ನೀವು ನೋಡಿದ್ದೀರಿ. ಅದರಲ್ಲಿ ಪ್ರಮುಖವಾಗಿ ನೋಡಿ, ಈಗ ನಾಯಕತ್ವ ಬದಲಾವಣೆ ಬಹುತೇಕ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಯಾಕಂದರೆ ಬಿಹಾರ್ ಚುನಾವಣೆಯಲ್ಲಿ ಆದಂಥ ಒಂದು ರೀತಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಅತಿ ದೊಡ್ಡ ಮುಖಭಂಗ ಅಂತ ಹೇಳ್ಬೋದು. ಕೇವಲ 6 ಸ್ಥಾನ, ಒಂದು ರಾಷ್ಟ್ರೀಯ ಪಕ್ಷ ಕೇವಲ 6 ಸ್ಥಾನ ಗಳಿಸುತ್ತೆ ಅಂದರೆ ಅದಕ್ಕಿಂತಲೂ ಮುಖಭಂಗ ಮತ್ತೊಂದು ಇರಲಿಕ್ಕಿಲ್ಲ. ಯಾಕೆಂದರೆ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಅಲ್ಲಿ NDAಗೆ ಗಳಿಸಿದಂಥ ಸ್ಥಾನ ಎಷ್ಟು ಅನ್ನೋದನ್ನು ನೀವು ನೋಡಿದಿರಿ. ಅದರಲ್ಲಿ ಕಾಂಗ್ರೆಸ್ ಗಳಿಸಿಕೊಂಡಿದ್ದು ಕೇವಲ 6 ಸ್ಥಾನ. ಇಂತಹ ಸಂದರ್ಭದಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಬೇಡ, ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಬೇಕು ಎನ್ನುವಂಥ ನಿಲುವಿಗೆ ಇದೀಗ ಹೈಕಮಾಂಡ್ ಬಂದಿರುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಆದರೆ ಬಹುತೇಕ ಸಚಿವ ಸಂಪುಟ ಪುನರ್ರಚನೆ ಆದರೂ ಕೂಡ ಇಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. BJP ಜಿಲ್ಲೆಗೆ ಇಲ್ಲಿ ಇದೊಂದು ವರದಿಯನ್ನು ಕೇಳಿಸ್ಕೊಳ್ಳಿ. ಯಾಕಂದರೆ ಚಿಕ್ಕಮಗಳೂರು ಜಿಲ್ಲೆ ಎನ್ನುವಂಥದ್ದು ಆ ಒಂದು ಮಲೆನಾಡಿನ ಪ್ರದೇಶದ ಸಾಕಷ್ಟು ಸಮಸ್ಯೆಗಳಿರುತ್ತೆ ಕಣ್ರಿ. ಈ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ CT ರವಿ ಅವರಿಗೆ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿರುತ್ತೆ. ಅದನ್ನು ಕೂಡ ಅರ್ಧಕ್ಕೆ ಆ ಒಂದು ಸ್ಥಾನವನ್ನು ಕೂಡ ಕಿತ್ಕೊಳ್ತಾರೆ. ಇದಾದ ನಂತರ ಇದೀಗ ಟಿ.ಡಿ. ರಾಜೇಗೌಡರಂತಹ ಒಬ್ಬ ಅಲ್ಲಿನ ಸ್ಥಳೀಯ ಪ್ರಭಾವಿ ರಾಜಕಾರಣಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನು ನೀಡಿದ್ದೇ ಆದಲ್ಲಿ ಆ ಒಂದು ಕ್ಷೇತ್ರ, ಆ ಒಂದು ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇಲ್ಲಿ
ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಚಿವ ಸ್ಥಾನ ದೊರೆಯಬೇಕೆಂಬುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಪಾದನೆಯೂ ಕೂಡ ಅವರ ಪ್ರತಿಪಾದನೆ ಸ್ಥಳೀಯ ರಾಜಕೀಯ ಪರಿಸ್ಥಿತಿಗಳನ್ನು ಮನವರಿಕೆ ಮಾಡಿಕೊಳ್ಳಲು ಜಿಲ್ಲೆಯ ಹಿರಿಯ ಶಾಸಕ ಟಿ.ಡಿ. ರಾಜೇಗೌಡರು ದೆಹಲಿಗೆ ತೆರಳಿರುವಂಥದ್ದು. ಇವತ್ತು ಕೂಡ ಮುಖಪುಟದಲ್ಲಿ ಇದೆ, ನಮ್ಮ ಈ ಸಂಜೆ ಪತ್ರಿಕೆಯ ಮುಖಪುಟದಲ್ಲೂ ಕೂಡ ಇದೇ ಆಗಿರುವಂಥದ್ದು, ಇದೇ ಸುದ್ದಿ ಬಂದಿರುವಂಥದ್ದು. ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಸಚಿವ ಸ್ಥಾನ ದೊರೆಯಬೇಕೆಂಬುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಪಾದನೆ ಸ್ಥಳೀಯ ರಾಜಕೀಯ ಪರಿಸ್ಥಿತಿಗಳನ್ನು ಮನವರಿಕೆ ಮಾಡಿಕೊಡೋದು. ಅಂದರೆ ಸ್ಥಳೀಯವಾದಂಥ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅಲ್ಲಿನದೇ ಆದಂಥ ಸಮಸ್ಯೆಗಳಿರುತ್ತೆ. ಈ ಒಂದು ಸಮಸ್ಯೆ ಕೇವಲ ಚಿಕ್ಕಮಗಳೂರು ಜಿಲ್ಲೆಯದಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಂತಹ ಸ್ಥಳೀಯ ಸಮಸ್ಯೆಗಳಿರುತ್ತೆ. ಆ ಸ್ಥಳೀಯ ಸಮಸ್ಯೆಗಳು ಆ ಒಂದು ಸ್ಥಳೀಯ ನಾಡಿ ಮಿಡಿತವನ್ನು ಬಲ್ಲಂತಹ ಸ್ಥಳೀಯ ಪ್ರಭಾವಿ ನಾಯಕರುಗಳಿಗೆ ಟಿ.ಡಿ. ರಾಜೇಗೌಡರಂಥವ್ರಿಗೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದೇ ರೀತಿ ದೆಹಲಿಯತ್ತ ಮುಖ ಮಾಡಿರುವಂಥವರ ನಾಯಕರ ಪೈಕಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ಒಬ್ಬರಿದ್ದಾರೆ, ಜೊತೆಯಲ್ಲಿ ಅಜಯ್ ಸಿಂಗ್ ಅವರು ಕೂಡ ಇದ್ದಾರೆ, B.R. ಪಾಟೀಲ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಆಳಂದ ಶಾಸಕರು. ವಸತಿ ಇಲಾಖೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಆರೋಪ, ಕಾಂಗ್ರೆಸ್ಗೆ ಪಕ್ಷಕ್ಕೆ ಬಹುದೊಡ್ಡ ಮುಜುಗರವನ್ನು ತಂದು ಕೊಟ್ಟಂಥ ಆ ಒಂದು ಆರೋಪ ವಸತಿ ಇಲಾಖೆಯಲ್ಲಾದಂಥ ಹಗರಣದ ಕುರಿತು ಬಹುದೊಡ್ಡ ಆರೋಪವನ್ನು ಮಾಡಿದಂಥ B.R. ಪಾಟೀಲ್ ಅವರು ಕೂಡ ಇದೀಗ ಸಚಿವ ಸಂಪುಟದಲ್ಲಿ ನನಗೂ ಕೂಡ ಸ್ಥಾನ ಕೊಡಿ ಅಂತೇಳಿ ದೆಹಲಿಯ ನಾಯಕರನ್ನು ಭೇಟಿ ಮಾಡೋದಕ್ಕೆ ಹೊರಟಿರುವಂಥದ್ದು. ಇನ್ನುಳಿದಂತೆ ಡಿ ಕೆ ಶಿವಕುಮಾರ್ ಗೊತ್ತಿದೆ ನಿಮ್ಮೆಲ್ಲರಿಗೂ ಕೂಡ, ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಅನುಭವಿಗಳು ಕೂಡ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ಎಚ್ ಸಿ ಬಾಲಕೃಷ್ಣ ಅವರು ಒಬ್ಬ ಅನುಭವಿ ಶಾಸಕ, JDSನಿಂದ ಕಾಂಗ್ರೆಸ್ಗೆ ಬಂದಿದ್ರು ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿಷ್ಠಾವಂತ ಒಬ್ಬ ಶಾಸಕರಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವ್ರು. ಇಂಥವ್ರಿಗೆ ಸಚಿವ ಸ್ಥಾನಗಳನ್ನು ಕೊಟ್ಟರು ಕೂಡ ಬಹುಶಃ ಒಂದಷ್ಟು ಆ ಕ್ಷೇತ್ರ, ಆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಟಿ.ಡಿ. ರಾಜೇಗೌಡರು ಇದೀಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಏನಾಗುತ್ತೆ ಫೈನಲಿ ನೋಡಬೇಕು. ಯಾಕಂದರೆ ಇಂಥ ಸ್ಥಳೀಯ ನಾಯಕರುಗಳಿಗೆ ಆ ಒಂದು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂಥ ದೃಷ್ಟಿಕೋನದಲ್ಲಾದರೂ ಹೈಕಮಾಂಡ್ ಪರಿಗಣಿಸಿ ಟಿ.ಡಿ. ರಾಜೇಗೌಡರು ಅಂಥ ನಾಯಕರುಗಳಿಗೆ ಸ್ಥಳೀಯ ಪ್ರಭಾವಿ ರಾಜಕಾರಣಿಗಳಿಗೆ, ಯಾಕಂದರೆ ಚಿಕ್ಕಮಗಳೂರು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಕ್ಕೂ ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಡುವಲ್ಲಿ ಟಿ.ಡಿ. ರಾಜೇಗೌಡರು ಅವರ ಪರಿಶ್ರಮ ಹೆಚ್ಚಾಗಿದೆ. ಇಂಥ ಪ್ರಭಾವಿ ನಾಯಕರುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಿದಲ್ಲಿ ನಿಜಕ್ಕೂ ಆ ಒಂದು ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ನಲ್ಲಿ ಈಗಿರುವಂಥ ಸನ್ನಿವೇಶದ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾ, ನಾಯಕತ್ವ ಬದಲಾವಣೆ ಆಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.